ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಹೊರನಾಡು ಶ್ರೀ ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ದೇವಾಲಯದ ಇತಿಹಾಸ ಮತ್ತು ಪ್ರಮುಖ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಶೋಧಿಸುತ್ತಿದ್ದೇವೆ. ಇದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಟಚ್ ಮಾಡಿ. ಹೊರನಾಡು ಕ್ಷೇತ್ರವು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಹಸಿರು ಹಾಗೂ ಸುಂದರವಾದ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಭದ್ರಾ ನದಿಯ ತಟದಲ್ಲಿದೆ. ಇದು ಬೆಂಗಳೂರಿನಿಂದ ಸುಮಾರು 330 ಕಿಲೋಮೀಟರ್, ಶೃಂಗೇರಿಯಿಂದ 45 ಕಿಲೋಮೀಟರ್ ಮತ್ತು ಧರ್ಮಸ್ಥಳದಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ. ಅನ್ನಪೂರ್ಣೇಶ್ವರಿಯ ಅವತಾರವನ್ನು ನೋಡುವುದಾದರೆ, ಅನ್ನಪೂರ್ಣ ಎಂದರೆ ಸಂಪೂರ್ಣ ಅಥವಾ ಪರಿಪೂರ್ಣ ಎಂದು ಅರ್ಥ. ಈ ದೇವಿಯು ಶಿವನ ಅರ್ಧಾಂಗಿಯಾದ ಪಾರ್ವತಿ ದೇವಿಯ ಅವತಾರವಾಗಿದ್ದಾಳೆ. ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಒಮ್ಮೆ ಶಿವ ಮತ್ತು ಪಾರ್ವತಿಯ ನಡುವೆ ಪ್ರಕೃತಿ ಮತ್ತು ಅನ್ನದ ಮಹತ್ವದ ಬಗ್ಗೆ ಚರ್ಚೆ ನಡೆದು, ಜಗತ್ತಿನಲ್ಲಿ ಎಲ್ಲವೂ ಮಾಯೆ, ಭ್ರಮೆ ಎಂದು ಶಿವ ಹೇಳುತ್ತಾನೆ. ಆಗ ಪಾರ್ವತಿ ದೇವಿಯು ಅನ್ನದ ಮಹತ್ವವನ್ನು ಸಾಬೀತುಪಡಿಸಲು ಜಗತ್ತಿನಿಂದ ಕಣ್ಮರೆಯಾಗುತ್ತಾಳೆ. ಇದರಿಂದಾಗಿ ಜಗತ್ತಿನಲ್ಲಿ ಭೀಕರ ಬರಗಾಲ ಉಂಟಾಗುತ್ತದೆ. ಕೊನೆಗೆ ಪ್ರಕೃತಿಯ ಮೇಲಿನ ಕರುಣೆಯಿಂದ ಪಾರ್ವತಿಯು ಅನ್ನಪೂರ್ಣೇಶ್ವರಿಯಾಗಿ ಅವತರಿಸಿ ಜಗತ್ತಿಗೆ ಅನ್ನವನ್ನು ನೀಡುತ್ತಾಳೆ. ಈ ಕ್ಷೇತ್ರವನ್ನು ಅಗಸ್ತ್ಯ ಮಹರ್ಷಿಗಳು ಸ್ಥಾಪಿಸಿದರು ಎಂಬ ನಂಬಿಕೆ ಇದೆ. ಪ್ರಸ್ತುತ ಕಾಣುವ ಭವ್ಯ ದೇವಾಲಯವನ್ನು ಧರ್ಮಕರ್ತರಾದ ವೆಂಕಟಸುಬ್ಬ ಜೋಯಿಸರು ಪರಿಶ್ರಮದಿಂದ ತದನಂತರ ಬಂದ ಧರ್ಮದರ್ಶಿಗಳ ನೇತೃತ್ವದಲ್ಲಿ ಜೀರ್ಣೋದ್ಧಾರವಾಗಿದೆ. ದೇವಾಲಯದ ಗರ್ಭಗುಡಿಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ವಿಗ್ರಹವು ಭವ್ಯವಾಗಿದ್ದು, ಚತುರ್ಭುಜಗಳನ್ನು ಅಂದರೆ 4 ಕೈಗಳನ್ನು ಹೊಂದಿದೆ. ತಾಯಿಯ ಕೈಗಳಲ್ಲಿ ಶಂಖ, ಚಕ್ರ, ಶ್ರೀಚಕ್ರ ಮತ್ತು ಗಾಯತ್ರಿ ಯಂತ್ರಗಳಿವೆ. ಈ ವಿಗ್ರಹವು ಸಂಪೂರ್ಣ ಚಿನ್ನದ ಲೇಪನವನ್ನು ಹೊಂದಿದೆ, ಅತ್ಯಂತ ಆಕರ್ಷಕವಾಗಿದೆ. ತಾಯಿಯು ನಿಂತ ಭಂಗಿಯಲ್ಲಿದ್ದು ತನ್ನ ಭಕ್ತರಿಗೆ ಸದಾ ಆಶೀರ್ವಾದ ನೀಡುವ ಮುದ್ರೆಯಲ್ಲಿದ್ದಾಳೆ. ನಶಿಸಿದ ಅನ್ನದಾನ. ಈ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ, ಇಲ್ಲಿಗೆ ಬರುವ ಯಾವುದೇ ಭಕ್ತರು ಹಸಿದು ಹೋಗಬಾರದು ಎಂಬ ನಿಯಮವಿದೆ. ದಿನದ 3 ಹೊತ್ತು ಭಕ್ತರಿಗೆ ಉಚಿತವಾಗಿ ಅತ್ಯಂತ ವ್ಯವಸ್ಥಿತವಾದ ಅನ್ನ ಪ್ರಸಾದ ಊಟವನ್ನು ನೀಡಲಾಗುತ್ತದೆ. ಇನ್ನು ಈ ದೇವಾಲಯದ ದರ್ಶನದ ಸಮಯವನ್ನು ನೋಡೋದಾದರೆ, ಪ್ರತಿದಿನ ಬೆಳಗ್ಗೆ 9 ಗಂಟೆ ಮತ್ತು ರಾತ್ರಿ 9 ಗಂಟೆವರೆಗೆ ದೇವಿಯ ದರ್ಶನವನ್ನು ಪಡೆಯಬಹುದು. ವಸತಿ ವ್ಯವಸ್ಥೆ ನೋಡೋಣ ಅಂದರೆ, ದೂರದ ಊರುಗಳಿಂದ ಬರುವ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ಸುಸಜ್ಜಿತವಾದ ವಸತಿ ಗೃಹಗಳು ಖಂಡಿತವಾಗಿಯೂ ಚೆನ್ನಾಗಿದೆ. ಪ್ರತಿ ವರ್ಷ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಿನಲ್ಲಿ ನವರಾತ್ರಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇದರೊಂದಿಗೆ ಅಕ್ಷಯ ತೃತೀಯ ದೇವಿಯ ಜನ್ಮದಿನ ಎಂದು ನಂಬಲಾಗಿದೆ. ಇದು ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಯ ಒಂದು ಪುಟ್ಟ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.